ಅಪ್ರೋಚ್ ಅಂದ್ರೆ ರೈಟಿಂಗ್ ಎಲ್ಲ ಕೊಡಬೇಕು, ನಮ್ಗೆ ಈ ತರ ಏಜ್ಡ್ ವೆಹಿಕಲ್ ಇದೆ ಸ್ಕ್ರಾಪ್ ಮಾಡಿ ಅಂತ, ಹಾಗಾಗಿ ಮಾಡ್ಕೊಡ್ತಾರೆ. ಇವೆಲ್ಲ ಏಜ್ಡ್ ವೆಹಿಕಲ್ ಎಲ್ಲ ಏಜ್ಡ್, ಎಲ್ಲ 18, 20 ಸ್ಕ್ರಾಪ್ ವೆಹಿಕಲ್ಸ್. ಅಂದ್ರೆ ಇವರು ಸರ್ಟಿಫೈಡ್ ಮಾಡಿಲ್ಲ. ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಹೌದೌದು, ಟ್ಯಾಕ್ಸ್ ಕಟ್ಟಬೇಕು. ಎಫ್ಸಿಗೆ RC ಕ್ಯಾನ್ಸಲೇಷನ್ಗೆ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಸುರಕ್ಷತೆಗೆ ಧೈರ್ಯಶಾಲಿ ಕ್ರಮ. ಪ್ರಮುಖ ಸುರಕ್ಷತಾ ಜಾರಿ ಮಾಡುವ ಕಾರ್ಯಾಚರಣೆಯ ಅಂಗವಾಗಿ ಕೆಜಿಎಫ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ARTO ಕ್ಷೇತ್ರದಲ್ಲಿನ ವಿವಿಧ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಅಚಾನಕ್ ಪರಿಶೀಲನೆ ನಡೆಸಿ 18 ರಿಂದ 20 ವರ್ಷಗಳ ಹಳೆಯ ಬಸ್ಸುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಪಾಲಕರು ಹಳೆಯದು, ಸರಿಯಾಗಿ ನಿರ್ವಹಣೆ ಮಾಡದಿರುವ ಶಾಲಾ ಬಸ್ಸುಗಳ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದರು. ಸರ್ಕಾರದ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳಿದ್ದರೂ ಅನೇಕ ಶಿಕ್ಷಣ ಸಂಸ್ಥೆಗಳು ಅನುಮತಿಸಲಾದ ಸೇವಾ ಅವಧಿಯನ್ನು ಮೀರಿದ ವಾಹನಗಳನ್ನು ಬಳಸುತ್ತಲೇ ಇದ್ದವು. ನಿಯಮಾನುಸಾರ ಶಾಲಾ ಬಸ್ಸುಗಳಿಗೆ ಸಮರ್ಪಕ ಫಿಟ್ನೆಸ್ ಪ್ರಮಾಣಪತ್ರ ಇರುವಂತೆಯೂ ಅವು ನಿಗದಿಪಡಿಸಿದ ಅವಧಿಗಿಂತ ಹೆಚ್ಚು ಓಡಬಾರದು. ಆದರೆ ಹಲವು ಸಂಸ್ಥೆಗಳಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಿರುವುದು ಪತ್ತೆಯಾಯಿತು. ಈ ದೂರುಗಳ ಹಿನ್ನೆಲೆಯಲ್ಲಿ ARTO ತಂಡವು ಬೆಳಿಗ್ಗೆ ಬೇಗನೆ ಸ್ಥಳಕ್ಕೆ ತೆರಳಿ ದಾಖಲೆಗಳು, ಫಿಟ್ನೆಸ್ ಪ್ರಮಾಣಪತ್ರ, ವಿಮಾ ದಾಖಲೆಗಳು ಹಾಗೂ ವಾಹನಗಳ ಸ್ಥಿತಿಯನ್ನು ಪರಿಶೀಲಿಸಿತು. ಫಿಟ್ನೆಸ್ ಅವಧಿ ಮುಕ್ತಾಯಗೊಂಡಿರುವುದು, ದುರ್ಬಲವಾದ ಬಾಡಿ ಫ್ರೇಮ್, ಸರಿಯಾದ ಬ್ರೇಕಿಂಗ್ ವ್ಯವಸ್ಥೆಯ ಕೊರತೆ, ಹಳೆಯ ಎಂಜಿನ್ಗಳು ಇವುಗಳು ಕಂಡುಬಂದ ಬಸ್ಸುಗಳನ್ನು ತಕ್ಷಣವೇ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಅಧಿಕಾರಿಗಳು ಬಸ್ಸುಗಳನ್ನು ಎಳೆದುಕೊಂಡು ಹೋಗುವಾಗ ವಿದ್ಯಾರ್ಥಿಗಳು ಮತ್ತು ಪಾಲಕರು ಸ್ಥಳದಲ್ಲಿ ಜಮಾಯಿಸಿದರು. ಅನೇಕರ ಪಾಲಕರಿಗೆ ಈ ಕ್ರಮ ಬಹಳ ದಿನಗಳಿಂದ ನಿರೀಕ್ಷಿತವಾಗಿತ್ತು ಎಂಬ ಸಂತೋಷ ವ್ಯಕ್ತವಾಯಿತು. ARTO ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಯಾವುದೇ ಅಸಮರ್ಪಕ ಅಥವಾ ಹಳೆಯ ಬಸ್ಸನ್ನು ವಿದ್ಯಾರ್ಥಿಗಳನ್ನು ಸಾಗಿಸಲು ಅನುಮತಿ ಇರುವುದಿಲ್ಲ. ಶಾಲೆಗಳು ಮತ್ತು ಕಾಲೇಜುಗಳು ಹಳೆಯ ವಾಹನಗಳನ್ನು ಬದಲಿಸಿ ಸೂಕ್ತ ಹಾಗೂ ಸುರಕ್ಷಿತ ಬಸ್ಸುಗಳನ್ನು ಬಳಸಬೇಕು. ವಿದ್ಯಾರ್ಥಿಗಳ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ. ಈ